ಒಂದು ಕಾಲದ ಸ್ಟಾರ್ ನಟ ರಾಮ್ಕುಮಾರ್ ಈಗ ನಟನೆ ಹಾಗೂ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ. ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದ ಸ್ಯಾಂಡಲ್ವುಡ್ನ ಸ್ಟಾರ್ ಇವರು. ಅದ್ಭುತ ಸಿನಿಮಾಗಳನ್ನ ನೀಡಿರುವ ರಾಮ್ಕುಮಾರ್ ಅವರು ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನ ಹೊಂದಿದ್ದರು. ಈ ಸುಂದರ ನಟ ಯಾರು? ಇವರು ಕನ್ನಡದವರ ಅಥವಾ ತಮಿಳಿನವರ? ಹೀಗೆ ರಾಮ್ಕುಮಾರ್ ಅವರ ಬಗ್ಗೆ ಒಂದಿಷ್ಟು ಡೌಟ್ ಸಿನಿಮಾ ಅಭಿಮಾನಿಗಳಲ್ಲಿ ಇದೆ. ಇಷ್ಟಲ್ಲದೆ ಅಂದು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದ ರಾಮ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಳಿಯ ಆಗಿದ್ದು ಹೇಗೆ? ಡಾಕ್ಟರ್ ರಾಜ್ ಮಗಳನ್ನ ಪಟಾಯಿಸಿ ಮದುವೆಯಾಗುವ ಧೈರ್ಯ ಮಾಡಿದ್ದಾದರೂ ಹೇಗೆ? ಇಲ್ಲಿದೆ ನೋಡಿ ಸಂಪೂರ್ಣ ವಿವರ. ನಟ ರಾಮ್ಕುಮಾರ್ ಅವರ ತಂದೆ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇದ್ದವರು. ಹಾಗಾಗಿಯೇ ರಾಮ್ಕುಮಾರ್ ಅವರಿಗೂ ಸಿನಿಮಾ ರಂಗದ ಬಗ್ಗೆ ತುಂಬಾ ಚೆನ್ನಾಗಿಯೇ ತಿಳಿದಿತ್ತು. ಹಾಗಾಗಿ ಸಿನಿಮಾ ರಂಗದ ಎಂಟ್ರಿ ರಾಮ್ಕುಮಾರ್ ಅವರಿಗೂ ಕೂಡ ಏನೂ ಕಷ್ಟವಾಗಿಲ್ಲ. ರಾಮ್ಕುಮಾರ್ ಅವರ ತಂದೆ ಶೃಂಗಾರ್ ನಾಗರಾಜ್ ಅವರು ಕೂಡ ಖ್ಯಾತ ನಟ, ನಿರ್ಮಾಪಕ ಹಾಗೂ ಕ್ಯಾಮರಾಮನ್. ಶೃಂಗಾರ್ ನಾಗರಾಜ್ ಅವರು ಖ್ಯಾತ ನಟ ಕಮಲ್ ಹಾಸನ್ ನಟನೆಯ ಕ್ಲಾಸಿಕ್ ಹಿಟ್ ಮೂಕಿ ಸಿನಿಮಾ ಪುಷ್ಪಕ ವಿಮಾನ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ. ಶೃಂಗಾರ್ ನಾಗರಾಜ್ ಅವರಿಗೆ ರಾಮ್ಕುಮಾರ್ ಸೇರಿದಂತೆ 2 ಗಂಡು ಮಕ್ಕಳು ಹಾಗೂ 2 ಹೆಣ್ಣು ಮಕ್ಕಳು. ಶೃಂಗಾರ್ ನಾಗರಾಜ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ನಡುವೆ ಉತ್ತಮ ಸ್ನೇಹ ಬಾಂಧವ್ಯವಿತ್ತು. ಸಿನಿಮಾ ರಂಗದಲ್ಲಿ ದೊಡ್ಡ ನಿರ್ಮಾಪಕರಾಗಿ ಗುರುತಿಸಿಕೊಂಡಿದ್ದ ಶೃಂಗಾರ್ ನಾಗರಾಜ್ ಅವರ ಪುತ್ರ ರಾಮ್ಕುಮಾರ್ ಅಪ್ಪನಂತೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಆವೇಶ ಸಿನಿಮಾ ಮೂಲಕ ರಾಮ್ಕುಮಾರ್ ಮೊದಲ ಬಾರಿಗೆ ಬಣ್ಣ ಹಚ್ಚಿದರು. ಬಳಿಕ ಸಾಹಸ ಸಿಂಹ ವಿಷ್ಣುವರ್ಧನ್ ನಟನೆಯ ಮುತ್ತಿನಹಾರ ಸಿನಿಮಾದಲ್ಲೂ ರಾಮ್ಕುಮಾರ್ ಕಾಣಿಸಿಕೊಂಡರು. ಅನಂತರ ತಮಿಳು ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡಿದರು. ತಮಿಳಿನಲ್ಲಿ 2 ಸಿನಿಮಾಗಳಲ್ಲಿ ನಟಿಸಿ ಮತ್ತೆ ಸ್ಯಾಂಡಲ್ವುಡ್ ಕಡೆ ಮುಖ ಮಾಡಿದರು. ತಮಿಳು ಸಿನಿಮಾ ರಂಗದಿಂದ ವಾಪಸ್ಸಾಗುತ್ತಿದ್ದಂತೆ ರಾಮ್ಕುಮಾರ್ ಗೆಜ್ಜೆನಾದ ಸಿನಿಮಾದಲ್ಲಿ ಮಿಂಚಿದರು. ಗೆಜ್ಜೆನಾದ ರಾಮ್ಕುಮಾರ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಬ್ರೇಕ್ ನೀಡಿದ ಸಿನಿಮಾ. ರಾಮ್ಕುಮಾರ್ ಸಿನಿ ಬದುಕನ್ನೇ ಬದಲಾಯಿಸಿದ ಸಿನಿಮಾ ಅಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ಈ ಸಿನಿಮಾ ಬಳಿಕ ರಾಮ್ಕುಮಾರ್ ಸ್ಯಾಂಡಲ್ವುಡ್ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾದರು. ಬಳಿಕ ಅನೇಕ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನ ನೀಡಿದರು. ಕಾವ್ಯ, ಹೊಸ ಬದುಕು, ಪೂಜಾ, ಹಬ್ಬ, ಸ್ನೇಹಲೋಕ ಹೀಗೆ ಅನೇಕ ಹಿಟ್ ಸಿನಿಮಾಗಳು ರಾಮ್ಕುಮಾರ್ ಅವರ ಸಿನಿಮಾ ಲಿಸ್ಟ್ ನಲ್ಲಿವೆ. ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗಿದ್ದ ರಾಮ್ಕುಮಾರ್ ಮಹಿಳಾ ಅಭಿಮಾನಿಗಳ ಹಾಟ್ ಫೇವರೇಟ್ ಕೂಡ ಆಗಿದ್ದರು. ಅಂದಹಾಗೆ ಇದು ರಾಮ್ಕುಮಾರ್ ಅವರ ಸಿನಿಮಾ ಬದುಕಿನ ಕಥೆಯಾದರೆ, ಇನ್ನು ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದರೆ, ರಾಮ್ಕುಮಾರ್ ಸ್ಯಾಂಡಲ್ವುಡ್ನ ಪ್ರತಿಷ್ಠಿತ ಸಿನಿಮಾ ಕುಟುಂಬ ಎಂದೇ ಖ್ಯಾತಿ ಗಳಿಸಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಅಳಿಯ. ಅಷ್ಟಕ್ಕೂ ರಾಮ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ಅಳಿಯ ಆಗಿದ್ದೇ ಒಂದು ರೋಚಕ ಕತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮುದ್ದಿನ ಮಗಳು ಪೂರ್ಣಿಮಾ ಅವರನ್ನ ಪ್ರೀತಿಸಿ ರಾಮ್ಕುಮಾರ್ ಮದುವೆಯಾದರು. 2 ಮನೆಯವರ ವಿರೋಧ ಕಟ್ಟಿಕೊಂಡು ಮದುವೆ ಕೂಡ ಆದರು. ಇದರಿಂದ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಗಳ ಜೊತೆ 3 ವರ್ಷ ಮಾತು ಕೂಡ ಬಿಟ್ಟಿದ್ದರು. ಅಷ್ಟಕ್ಕೂ ಇವರಿಬ್ಬರ ಪ್ರೀತಿ ಶುರುವಾಗಿದ್ದು ಎಲ್ಲಿ, ಹೇಗೆ, ಏನೆಲ್ಲ ಆಯ್ತು? ಇಲ್ಲಿದೆ ನೋಡಿ ವಿವರ. ಅದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕ ಸಮಾರಂಭ. ರಾಮ್ಕುಮಾರ್ ಹಾಗೂ ಪೂರ್ಣಿಮಾ ಅವರಿಬ್ಬರ ಮೊದಲ ಭೇಟಿ ಆಗಿದ್ದೇ ಅಲ್ಲಿ. ಆಗಿನ್ನು ಪೂರ್ಣಿಮಾ ಅವರಿಗೆ 14 ವರ್ಷ ವಯಸ್ಸು. ಆರಂಭದಲ್ಲಿ ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ಸ್ಮೈಲ್ ಮಾಡ್ತಾ ಇದ್ರಂತೆ. ಅಣ್ಣವರ ಮನೆಯಲ್ಲಿ ಅಯ್ಯಪ್ಪನ ಪೂಜೆ ಜೋರಾಗಿಯೇ ಇರುತ್ತಿತ್ತು. ಆಗೆಲ್ಲ ರಾಜ್ಕುಮಾರ್ ಅವರ ಮನೆಗೆ ಹೋಗಿ ಪೂಜೆಗಳಲ್ಲಿ ಭಾಗಿಯಾಗುತ್ತಿದ್ದರು ರಾಮ್ಕುಮಾರ್. ಅಲ್ಲಿಂದ ಪೂರ್ಣಿಮಾ ಮತ್ತು ರಾಮ್ಕುಮಾರ್ ಅವರ ಪರಿಚಯ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ತಾನೆ ಹೋಯಿತು. ಆದ್ರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಮದುವೆಯಲ್ಲಿ ಇಬ್ಬರು ಹೆಚ್ಚಾಗಿ ಮಾತನಾಡಲು ಶುರು ಮಾಡಿದರು. ಅಲ್ಲಿಂದ ಇಬ್ಬರ ಪ್ರೀತಿ ಕೂಡ ನಿಧಾನವಾಗಿಯೇ ಪ್ರಾರಂಭವಾಯಿತು. ಬಳಿಕ ಕದ್ದು ಮುಚ್ಚಿ ಓಡಾಟ ಸೇರಿದಂತೆ ಎಲ್ಲಾ ಪ್ರೇಮಿಗಳಂತೆ ಇವರ ಪ್ರೇಮದ ಆಟ ಕೂಡ ಶುರುವಾಯಿತು. ಬಳಿಕ ಒಂದು ದಿನ ಇವರ ಪ್ರೀತಿಯ ವಿಚಾರ ಮನೆಯವರಿಗೆ ಗೊತ್ತಾಗಿ ಪಾರ್ವತಮ್ಮನವರು ಮಗಳ ಪ್ರೀತಿಯನ್ನ ಗಟ್ಟಿಯಾಗಿ ವಿರೋಧ ಮಾಡಿದರು. ಅಮ್ಮ ಖಂಡಿತವಾಗಿಯೂ ಈ ಪ್ರೀತಿ ಒಪ್ಪಲು ಸಾಧ್ಯವಿಲ್ಲ ಎಂದು ಗೊತ್ತಾಗುತ್ತಿದ್ದಂತೆ ಪೂರ್ಣಿಮಾ ಅವರು ಮನೆಯವರಿಗೆ ತಿಳಿಸದೆ ರಾಮ್ಕುಮಾರ್ ಅವರನ್ನ ಮದುವೆಯಾಗಲು ನಿರ್ಧರಿಸಿದರು. ಈ ವಿಚಾರ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಹೋಗುವ ಮೊದಲೇ ಪೂರ್ಣಿಮಾ ಅವರು ಮನೆಯವರೊಂದಿಗೆ ಹೇಳದೆ ಕೇಳದೆ ರಾಮ್ಕುಮಾರ್ ಅವರನ್ನ ಮದುವೆಯಾಗಿ ಬಿಟ್ಟರು. ಡಾಕ್ಟರ್ ರಾಜ್ಕುಮಾರ್ ಮಗಳು ಹೇಳದೆ ಕೇಳದೆ ಮದುವೆಯಾದಳು ಎನ್ನುವ ವಿಚಾರ ದೊಡ್ಡ ಮಟ್ಟಕ್ಕೆ ಗುಲ್ಲಾಯಿತು. ಇದು ರಾಜ್ ಕುಟುಂಬಕ್ಕೆ ತಡೆಯಲಾಗದ ಆಘಾತ. ಬಳಿಕ ಪೂರ್ಣಿಮಾ ಅವರ ಚಿಕ್ಕಪ್ಪ ಅಂದರೆ ರಾಜ್ಕುಮಾರ್ ಅವರ ತಮ್ಮನ ಮನೆಯಲ್ಲಿ ಒಂದು ಸಂಧಾನ ಕೂಡ ನಡೆಯಿತು. ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ಒಪ್ಪಿಕೊಳ್ಳದೆ ವಿಧಿ ಇರಲಿಲ್ಲ. ಯಾಕಂದ್ರೆ ಆಗಲೇ ಇಬ್ಬರು ಮದುವೆ ಕೂಡ ಆಗಿದ್ದರು. ಹಾಗಾಗಿ ಅನಿವಾರ್ಯಕ್ಕೆ ರಾಮ್ಕುಮಾರ್ ಅವರನ್ನ ಅಳಿಯ ಎಂದು ಒಪ್ಪಿಕೊಳ್ಳಬೇಕಾಯಿತು. ಆಗ ಕೆಲವು ವರ್ಷಗಳು ಮಗಳು ಮತ್ತು ಅಳಿಯನನ್ನ ದೂರ ಇಟ್ಟರು ರಾಜ್ ಕುಟುಂಬ. ನಂತರದ ದಿನಗಳಲ್ಲಿ ಎಲ್ಲವೂ ನಿಧಾನವಾಗಿಯೇ ಸರಿ ಹೋಗುತ್ತಾ ಬಂತು. ರಾಮ್ಕುಮಾರ್ ಅವರಿಗೆ ಧನ್ಯ ಮತ್ತು ಧೀರನ್ ಎಂಬ 2 ಮಕ್ಕಳಿದ್ದಾರೆ. 2 ಮಕ್ಕಳಾದ ಬಳಿಕವಂತೂ ಪಾರ್ವತಮ್ಮ ಅವರು ಮಗಳನ್ನ ಸಂಪೂರ್ಣವಾಗಿ ಒಪ್ಪಿಕೊಂಡರು. ಅಷ್ಟರಲ್ಲಿ ರಾಮ್ಕುಮಾರ್ ಕೂಡ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾದರು. ಗೆಜ್ಜೆನಾದ ಸಿನಿಮಾ ಬಳಿಕವಂತೂ ರಾಮ್ಕುಮಾರ್ ಅವರ ಸಿನಿಮಾ ಕರಿಯರ್ ಎತ್ತರಕ್ಕೆ ಹೋಯಿತು. ಇದು ರಾಜ್ ಫ್ಯಾಮಿಲಿಗೂ ಹೆಮ್ಮೆಯ ವಿಚಾರ. ರಾಮ್ಕುಮಾರ್ ಕೂಡ ಎಲ್ಲಿಯೂ ರಾಜ್ ಕುಟುಂಬಕ್ಕೆ ಸ್ವಲ್ಪವೂ ಧಕ್ಕೆ ಬರುವ ಹಾಗೆ ನಡೆದುಕೊಂಡಿಲ್ಲ. ರಾಮ್ಕುಮಾರ್ 2009ರವರೆಗೂ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದರು. ಬಳಿಕ ಸಿನಿಮಾಗಳಲ್ಲಿ ನಟಿಸುವುದನ್ನ ಕಮ್ಮಿ ಮಾಡಿದರು. ಒಂದು ಸಿನಿಮಾವನ್ನ ನಿರ್ಮಾಣ ಕೂಡ ಮಾಡಿದರು. ಆದರೆ ಅದು ಅಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿಲ್ಲ.
ಸದ್ಯ ರಾಮ್ಕುಮಾರ್ ನಟನೆಯಿಂದ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ. ಈಗ ಇಬ್ಬರು ಮಕ್ಕಳು ಧೀರನ್ ಮತ್ತು ಧನ್ಯ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ.